ಕಮಿಷನ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವಕ್ತಾರರು ಅಸ್ಕರ್ ಅವರು ಒಂದು ಮಾತು ಹೇಳಿದ್ರು, ಸಾಕ್ಷಿ ಇದೆಯಾ, ಆರೋಪ ಮಾಡಿದ್ರೆ ಸಾಕಾ ಅಂತ ಹೇಳಿ. ವಿಧಾನಸೌಧವನ್ನು ಕಟ್ಟಿಸಿದಂಥ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧವನ್ನು ಕಟ್ಟಿಸ್ತಾರೆ. ಅವ್ರ ಮೇಲೂ ಕೂಡ ಒಂದು ಆರೋಪ ಬಂದುಬಿಡುತ್ತೆ, ಭ್ರಷ್ಟಾಚಾರ ಆಗಿದೆ, ಲಂಚ ತಗೊಂಡಿದ್ದಾರೆ ಅಂತ ಹೇಳಿ. ಆರೋಪ ಮಾತ್ರ ಬರುತ್ತೆ, ಸಾಕ್ಷಿ ಕೊಟ್ಟಿರಲಿಲ್ಲ. ಆದರೂ ಕೂಡ ನನ್ನ ಮೇಲೆ ಆರೋಪ ಬಂತಲ್ಲ ಅಂತ ಹೇಳಿ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧವನ್ನು ಉದ್ಘಾಟನೆ ಮಾಡಲಿಲ್ಲ, ದೂರ ಉಳ್ಕೊಂಡ್ರು. ಆರೋಪ ಮುಕ್ತರಾಗಿ ಮತ್ತೆ ನಾನು ಬರ್ತೀನಿ ಅಂತ ಹೇಳಿದ್ರು. ಇದು ತಾಕತ್ತು, ಇದು ಧೈರ್ಯ. ಈಗ ಸಿದ್ದರಾಮಯ್ಯನವರ ಮೇಲೂ ಕೂಡ ಆರೋಪ ಬಂದಿದೆ, ಆ ಸರ್ಕಾರದ ಮೇಲೇ ಆರೋಪ ಬಂದಿದೆ. ಈಗ ಅದೇ ಧೈರ್ಯವನ್ನು, ಅದೇ ತಾಕತ್ತನ್ನು ಸಿದ್ದರಾಮಯ್ಯನವರು ತೋರಿಸ್ತಾರಾ? ಅಸ್ಕರ್ ಸರ್, ಸಾಕ್ಷಿ ಅಂತ ಹೇಳಿದ್ರೆ ರಾಜಕಾರಣದಲ್ಲಿ ಎಲ್ಲದಕ್ಕೂ ಸಾಕ್ಷಿ ಹುಡ್ಕೊಂಡು ಹೋದರೆ ಆಗುತ್ತಾ? ಬಿಜೆಪಿ ಮೇಲೆ ಆರೋಪ ಮಾಡಿದಾಗಲೂ ಕೂಡ ಸಾಕ್ಷಿ ಕೊಟ್ಟಿರಲಿಲ್ಲ. ಅದಾದ ನಂತರ ವರದಿ ಬಂದಿದೆ, ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಏನು ಹೇಳಿದೆ? ಈ ಆರೋಪಕ್ಕೆ ಸಂಬಂಧಪಟ್ಟಂತೆ, ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳಿಲ್ಲ, ಆರೋಪವನ್ನು ಸಾಬೀತುಪಡಿಸುವಂಥ ಸಾಕ್ಷಿಗಳಿಲ್ಲ, ಬಟ್ ಅಕ್ರಮ ಆಗಿದೆ ಅಂತ ಬಂತು. ಒಂದಿಷ್ಟು ಅಧಿಕಾರಿಗಳು ಅಕ್ರಮ ಮಾಡಿದ್ದಾರೆ ಅಂತ ಬಂತು, ಬಟ್ ಆ ಅಧಿಕಾರಿಗಳ ವಿರುದ್ಧ ಈವರೆಗೂ ಕೂಡ ಕ್ರಮ ಆಗಿಲ್ಲ. ಯಾಕೆ? ಒಂದು ತನಿಖೆ ಕೊಡ್ತಾರಾ ಅಕ್ರಮಗಳ ವಿರುದ್ಧ, ಅಥವಾ ಈ ಅಕ್ರಮ ಮಾಡಿರುವಂಥ ಅಧಿಕಾರಿಗಳ ವಿರುದ್ಧ ತನಿಖೆ ಯಾಕಾಗಿಲ್ಲ, ಕ್ರಮ ಯಾಕಾಗಲಿಲ್ಲ? ಸರ್, ನಮ್ಮ ಸರ್ಕಾರ ಯಾವುದೇ ರೀತಿಯಾಗಿರಲಿ, ಅದು ಯಾವುದೇ ಇಲಾಖೆಯಲ್ಲಿ ಇರಲಿ, ಅದು ಭ್ರಷ್ಟಾಚಾರಕ್ಕೆ ನಾವು ಮನ್ನಣೆ ಕೊಡಲ್ಲ, ಇದಂತೂ ಸ್ಪಷ್ಟ. ಆ ರೀತಿ ಆಗಬಾರ್ದು ಅಂತಾನೆ ಈಗ ಸರ್ಕಾರ ಪಾರದರ್ಶಕವಾಗಿ ನಡೆಸಬೇಕು ಅಂತಾನೆ ಪ್ರತಿಯೊಂದು ಇಲಾಖೆಯಲ್ಲೂ ಈಗ ಎಲ್ಲ ಒಂದು ಇದರಲ್ಲೂ ಕೌನ್ಸಿಲಿಂಗ್ ನಡೀತಾ ಇದೆ. ಯಾವುದೇ ಕೆಲಸದಲ್ಲಿ ಇದ್ರೂ ಕೌನ್ಸಿಲಿಂಗ್ ಪ್ರಕಾರ ಅದರಿಂದಾನೆ ಕೌನ್ಸಿಲಿಂಗ್ ಮಾಡ್ತಿದ್ದೀರಾ? ಅದು ನೀವು ಅನ್ಕೊಂಡಿದ್ದೀರಾ? ವಸತಿ ಸಚಿವರು ಆಪ್ತ ಕಾರ್ಯದರ್ಶಿ ಜೊತೆ ಹೇಳ್ಕೊಂಡಿದ್ದಾರೆ. ವಸತಿ ಸಚಿವರು ಜೂನ್ ಅಲ್ಲಿ ರಿಲೀಸ್ ಆಗಿದೆ ಆಡಿಯೋ, ತಾವು ಇನ್ನೊಂದ್ಸಲಿ ಕೇಳ್ಕೊಂಬನ್ನಿ. ಅವ್ರು ಇದೇ ರೀತಿ ಹೇಳ್ತಿದ್ರಿ ನೀವು ಅಧಿಕಾರಿಗಳಿಗೆ, ನಿಮ್ಗೆ ಅಂತ ಅಧಿಕಾರಿಗಳೇ ಬೇಕು. ಯಾಕೆ ಕ್ರಮ ತಗೊಂಡಿಲ್ಲ ಅಂದ್ರೆ ಪರಿಣಿತ ಭ್ರಷ್ಟಾಚಾರಿಗಳೇ ಬೇಕು ನಿಮ್ಗೆ ಸಲಹೆ ಕೊಡೋದಿಕ್ಕೆ. ಅಷ್ಟೇ, ಅದು ನಿಗಮ ಮಂಡಳಿಯಲ್ಲಿ ಇವತ್ತವರೆಗೇನು ಭ್ರಷ್ಟಾಚಾರ ಆಗೇ ಇಲ್ಲ, ಕೌನ್ಸಿಲಿಂಗ್ ಆಗ್ತಾ ಇದೆ. ಇನ್ನು 3 ವರ್ಷ ಕೌನ್ಸಿಲಿಂಗ್ ಆಗ್ತಾ ಇದೆ. ಅವ್ರು ಮುಗಿಸ್ಬಿಡ್ಲಿ, ಆಮೇಲೆ ಮಾತಾಡೋಣ. ಅಲ್ಲ, ಸಾಕ್ಷಿ ಇಲ್ಲ ಅಲ್ಲ, ಮುಗಿಸ್ಬಿಡ್ಲಿ ಅವ್ರ ವಾದ ಮುಗಿಸ್ಬಿಡ್ಲಿ. ಸರ್, ಕಂಟಿನ್ಯೂ ಮಾಡಿ. ನಾವು ಪಾರದರ್ಶಕವಾಗಿ ಸರ್ಕಾರ ನಡೆಯುತ್ತೆ 100% ಸರ್. ಈಗ ಏನು ಆರೋಪ ಮಾಡಿದ್ದಾರೆ ಅದ್ರ ಬಗ್ಗೆ ತನಿಖೆ ಆಗೇ ಆಗುತ್ತೆ. ತನಿಖೆ ಆಗಿ ಯಾರು ತಪ್ಪಿತಸ್ಥರು ಇರ್ತಾರೆ ಅಂಥವ್ರಿಗೆ ಏನು ಕಾನೂನು ರೀತಿಯಲ್ಲಿ ಏನು ಕ್ರಮ ತಗೋಬೇಕು ಸರ್ಕಾರ ತಗೊಳುತ್ತೆ, ಇದಂತೂ ಸ್ಪಷ್ಟ. ಇದಕ್ಕೆ ಮುಖ್ಯಮಂತ್ರಿಗಳ ಮೇಲೆ ಬಂದೇನೆ ಏನು ಮಾಡ್ಕೊಳಕ್ಕಾಗಿಲ್ಲ. ಮುಖ್ಯಮಂತ್ರಿಗಳ ಮೇಲೆ ರಾಜೀನಾಮೆ ಕೊಡ್ತೀನಿ, ತನಿಖೆ ಆಗ್ಲಿ ಅಂತ ಒಂದು ಮಾತು ಹೇಳ್ಬೋದು. ಸುಳ್ಳು ತಾನೇ, ಡಿಫಾಮೇಷನ್ ಕೇಸ್ ಬಿಜೆಪಿ ಬಂದಾಗ ಅವ್ರು ಇನ್ನೊಂದು ನಿಯೋಗನ ರಚನೆ ಮಾಡ್ತಾರೆ, ಅಲ್ಲೊಂದು 50 ಕೋಟಿ ಸುರಿತಾರೆ. ಈಗ ಬರ್ತಾರೆ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಆಯೋಗವನ್ನು ರಚನೆ ಮಾಡಿದ್ರೆ ಎಷ್ಟಾಗಿರ್ಬೋದು ಖರ್ಚು ನಿಮ್ಗೆ ಗೊತ್ತಿದೆಯಾ? ಹೇಳಿ ಸರ್, ಎಷ್ಟು ಖರ್ಚು ವೆಚ್ಚಗಳಾಗಿವೆ ಸರ್? ಯಾರು ದುಡ್ಡು ಸರ್ ಅದು? ನಿಮ್ಮ ದುಡ್ಡು. ಇವ್ರು ಬೇಕಾದಾಗೆಲ್ಲ ತನಿಖೆ, ಇವ್ರು ಬೇಕಾದಾಗೆಲ್ಲ ಆಯೋಗ, ಬೇಕಾದಾಗೆಲ್ಲ SIT, ಬೇಕಾದಾಗೆಲ್ಲ ಆಯೋಗ. ಎಷ್ಟು SITಗಳು, ಎಷ್ಟು ಆಯೋಗಗಳು, ಯಾವ್ದಾದ್ರು ಒಂದಾದ್ರು ಸಹ ಸರಿ ಕೇಳಿ, ಯಾವ್ದಾದ್ರು ಒಂದಾದ್ರು ಸಹ ಮಾಡಿದೀರಾ ಅಂದ್ರೆ ಆಪಾದನೆ ಬಗ್ಗೆ ನಾವು ಯಾವ ರೀತಿ ಸಾಬೀತುಪಡಿಸಬೇಕು? ಆಪಾದನೆ ತಪ್ಪಾಗಿದೆಯಾ ಇಲ್ವಾ ಅನ್ನೋದನ್ನ ಸಾಬೀತು ಹೇಗ್ ಮಾಡ್ತಾರೆ? ಅದಕ್ಕೊಂದು ಸಾಕ್ಷಿ ಬೇಕು. ಅದನ್ನ ಸಾಕ್ಷಿ ಹುಡುಕೋದಕ್ಕೆ ಅದನ್ನ ಒಂದು ಸಮಿತಿ ಮಾಡ್ಲೇಬೇಕಲ್ವಾ? ಅದರ ಪ್ರಕಾರ ಕೆಲಸ ಮಾಡೋ ಕೆಲ್ಸಕ್ಕೂ ತಪ್ಪು ಅಂತ ಹೇಳಿದ್ರೆ ಇನ್ನು ನೀವ್ ಹೇಳ್ದಾಗ ನಡೆಸಬೇಕು ಅಂತ ಬೇಡ. ನಾವ್ ಯಾರು ಹೇಳಿದ್ರು ಕೂಡ ನಂಬೇಡಿ. ನಾನು ಒಂದು ಮಾತು ಹೇಳ್ತೀನಿ. BR ಪಾಟೀಲ್ರಿಗೆ ಸಂಬಂಧಪಟ್ಟಂತ ವಸತಿ ಇಲಾಖೆಯಲ್ಲಿ ಆಡಿಯೋ ಸಾಕ್ಷಿ ಸ್ವತಃ ಕಂದಾಯ ಸಚಿವರೇ ಹೇಳ್ತಿದ್ದಾರೆ. ಅದು ಒಂದು ಕಂದಾಯ ಸಚಿವರೇ ಹೇಳ್ತಿದ್ದಾರೆ ನನ್ನ ಇಲಾಖೆಯಲ್ಲಿ ಭಾರಿ ಭ್ರಷ್ಟಾಚಾರ ಅಂತ. ಆಯ್ತು, ಸಾಕ್ಷಿ ಕೇಳ್ತಿದ್ರಲ್ಲ, ಆಡಿಯೋ ಬಂತು ಸರ್. ಆ ಆಡಿಯೋಗೆ ಸಂಬಂಧಪಟ್ಟಂತೆ ಏನ್ ತನಿಖೆ ಆಯ್ತು? ಏನ್ ತನಿಖೆ ನಡೆಸಲಿಲ್ಲ. ನಡೆಯುತ್ತೆ ಸರ್. ಯಾವಾಗ ಇನ್ನೊಂದಷ್ಟು ಜೊತೆಯಲ್ಲಿ ಅಂತ ಹೇಳಿ ನಾನು ಹೇಳ್ತಿರೋದು. ಜೊತೆಯಲ್ಲಿ BR ಪಾಟೀಲ್ ಜೊತೆಲಿ ರಾಜು ಕಾಗೆ ಅವರು ಸಹ ಸೇರಿಸಿದ್ರು. ಭ್ರಷ್ಟಾಚಾರ ಆಗ್ತಾ ಇಲ್ಲ ಇಲ್ಲಿ ಅಂತ ಹೇಳಿ. ಈ ಸರ್ಕಾರದಲ್ಲಿ ಅಟ್ಲೀಸ್ಟ್ ಅವ್ರದೇ ಆಡಿಯೋ ವಿಡಿಯೋ ಎಲ್ಲ ರಿಲೀಸ್ ಆಯ್ತಲ್ಲ ಸ್ವಾಮಿ. ಹೌದು, ಅದ್ರ ಬಗ್ಗೆ ಅಲ್ಲ, ಅಲ್ಲಿ ವಸತಿ ಸಚಿವರು ನಿಮ್ಗೆ
ಸಾರ್ ಹೇಳೋದಂಗೆ ವಸತಿ ಸಚಿವ ಇಲಾಖೆಯಲ್ಲಿ ಏನೆಲ್ಲ ಆಯ್ತು ಅನ್ನುವಂಥದ್ದು ಗೊತ್ತಿದೆ. ಇವತ್ತಿಗೆ ಏನಾಯ್ತು ಸಮಯ? ಜಮೀರ್ ಅಹಮದ್ ಮೇಲೆ ಕಾನೂನು ಅಲ್ಲ, ಕ್ರಮ ಅಲ್ಲ ಸರ್, at least ತನಿಖೆ ಆಗ್ಲಿ ಅಂತ Atleast ತನಿಖೆ ಏನಾರ ಆಯ್ತಾ? ಮಾಡ್ತಾರೆ. ಯಾವಾಗ? ಸರ್, Counting ಅಲ್ಲಿ ಆಗ್ತಾ ಇದೆ. ಆಗಿದ್ರೆ ತಾನೇ ಸರ್, ದುಡ್ಡು ಮಾತಿನಲ್ಲಿ ಇಲ್ಲ. ಆಪಾದನೆ ನೀವು ಮಾಡ್ಬೋದು. ಆಯೋಗದ ನೀವು ಚುನಾವಣೆಗೆ 100,000 ಮಾಡ್ತೀರಾ, ನಾನು ತನಿಖೆ 1,000 ಆಯ್ತಪ್ಪ. ಮಾಡ್ತೀನಿ, ನೀವು 2,000 ಮಾಡ್ತೀರಾ, ಆಪಾದನೆ ಆಯ್ತು, ಆಯ್ತು, ಆಯ್ತು. ಅದ್ರ ಬಗ್ಗೆ ಬಿಜೆಪಿಯ ಸಂದರ್ಭದಲ್ಲಿ 40% ಕಮಿಷನ್ಗೆಲ್ಲ ಹೋರಾಟ ಸಾಕ್ಷಿ? ಮಾಡಿದ್ರಲ್ಲ, ಏನ್ ಇವಾಗ ಏನು ಸಾಕ್ಷಿ? ಸಾಕ್ಷಿ? ಈಗ ಏನಾಯ್ತು? ಸಾಕ್ಷಿ ಹೇಳಿ ಈಗ. ಈಗ ಸಾಕ್ಷಿ ಈಗ ಹೇಳಿದ್ರಲ್ಲ, ರಾಜೀನಾಮೆ ಕೊಡಿ. ಸಾಕ್ಷಿ ಅಂತ ಏನ್ ಸಾಕ್ಷಿ ಕೊಟ್ಟಿದ್ರಿ? ಕೊಡಿ, ಹೇಳಿ, ರಾಜೀನಾಮೆನ? ಕೊಡಿ. ವರದಿ ಏನಿದೆ ಸರ್ ಅದ್ರದ್ದು ವರದಿ? ಏನು ಇಲ್ಲ ಅಂತಿದೆ ವರದಿಲಿ, ಸಾಕ್ಷಿಗಳೇ ಇಲ್ಲ. ಅದ್ರಲ್ಲಿ ಹೇಳಿದಾರಲ್ಲ ಭ್ರಷ್ಟಾಚಾರ ಈಗ ಆಗಿದೆ, ಆಗ್ಬಿಟ್ಟಿದೆ ಭ್ರಷ್ಟಾಚಾರ ಆಗಿದೆ ಅಂತ Percentage. ಹೇಳಿದಾರಲ್ಲ. ನಾವು ಭ್ರಷ್ಟಾಚಾರದ ಬಗ್ಗೆ ಮಾತ್ರ ಪರ್ಸೆಂಟೇಜ್ 40% ತಗೊಂಡ್ರು ಅಂತ ಸಾಕ್ಷಿ ಏನ್ ಕೊಟ್ಟಿದ್ರಿ?